ನಮ್ಗೆ ಗೊತ್ತಿದೆ ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು. ಮಂಡ್ಯ ಅಂದ್ರೆ ಇಂಡಿಯಾದ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ರಾಜಕೀಯ ಪ್ರಭಾವ ಇರುವಂತ ಜಿಲ್ಲೆ. ಅಲ್ಲಿಗೆ ನಾನು ಕೂಡ ಮಂಡ್ಯ ಜಿಲ್ಲೆಯ ಮೊಮ್ಮಗಳು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಮತ್ತು ಇಲ್ಲಿ ಗಾಳಿ ಮತ್ತು ಪರಿಸರ ಕೂಡ ನಮ್ಮ ಪಾದಯಾತ್ರೆಗೆ ಸಾಥನ್ನು ಕೊಟ್ಟಿದೆ. BY ವಿಜೇಂದ್ರ ಅವರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರಂಭ ಆದಂತ ಈ ಪಾದಯಾತ್ರೆ ಒಂದು ರೀತಿಯಲ್ಲಿ ಯಾರೋ ಕೆಲವರು ಮಾಡ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ರು, ಒಂದು ಬಿರುಗಾಳಿ ತರ ಇದು ಬರ್ತಾ ಇದೆ. ಇವತ್ತು ಶ್ರೀರಂಗನ ಪಾದಕ್ಕೂ ಕಾವೇರಿಯ ಮಡಿಲಿಗೂ ಪ್ರವೇಶ ಮಾಡಿದೀವಿ. ಆ ಫೀಲ್ ಇವತ್ತಾಗ್ತಿದೆ, ಸ್ಪಿರಿಚುವಲ್ ಮತ್ತು ಪೊಲಿಟಿಕಲ್ ಫೀಲ್ ಇವತ್ತು ಇಲ್ಲಿ ಬಂದ್ಮೇಲೆ ನಮ್ಗೆ ಆಗ್ತಾ ಇದೆ. ಮತ್ತು ಇಲ್ಲಿಯ ಜನ ನಮ್ಗೆ ಊಟ, ವಸತಿ, ತಿಂಡಿ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ನಾವೆಲ್ಲರೂ ದಿನನಿತ್ಯ ನಡೆಯೋ ಹಾಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆ ಜನರಿಗೂ ಕಾರ್ಯಕರ್ತರಿಗೂ ನಾನು ಆಭಾರಿಯನ್ನು ಸಲ್ಲಿಸ್ತೇನೆ. ಡೆಫಿನೆಟ್ ಆಗಿ ಯಾವುದೇ ಚಳುವಳಿ ಇತಿಹಾಸದಲ್ಲಿ ಸತ್ತಿರುವಂತ ಉದಾಹರಣೆ ಇಲ್ಲ. ಚಳುವಳಿ ರೂಪುಗೊಂಡಿದೆ. ಮೂಲೆ ಮೂಲೆಗಳಿಂದ, ಗಲ್ಲಿಗಳಿಂದ, ರಾಜ್ಯದ ಎಲ್ಲಾ ತಾಲೂಕು ಮಂಡಲಗಳಿಂದ ಕಾರ್ಯಕರ್ತರು ಇದಕ್ಕೆ ಧಾವಿಸಿ ಬಂದಿದ್ದಾರೆ. ಇದು ಒಂದು ರೀತಿಯಲ್ಲಿ ನಿಜವಾದ ಚಳುವಳಿಯಾಗಿ ರೂಪುಗೊಂಡಿದೆ. ಇತ್ತೀಚೆಗೆ ರಾಜಕೀಯ ಪಕ್ಷಗಳು ಅಂದ್ರೆ ಇಂಡೋರ್ ಪ್ರೋಗ್ರಾಮ್ಸ್ ಗಳು ಅಷ್ಟೇ ಆಗ್ತಾ ಇತ್ತು. ಇವತ್ತು ರಸ್ತೆಯಲ್ಲಿ ರಾಜಕೀಯ ಪಕ್ಷಗಳು ಇಳಿದಿದೆ. ಬಿಜೆಪಿ ಮತ್ತು ಜನತಾ ಪರಿವಾರ ಈಗ ಮಾತ್ರ ಒಂದಲ್ಲ, ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿ ಸಂವಿಧಾನವನ್ನ ಧಿಕ್ಕರಿಸಿದ ಸಂವಿಧಾನವನ್ನು ಧಿಕ್ಕರಿಸಿದಂತ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು ಅಂತ ಹೇಳಿದಾಗ ಕಾಂಗ್ರೆಸ್ಸೇತರ ರಾಜಕೀಯ ಪಕ್ಷಗಳು ಒಟ್ಟಾದಾಗ ಜನತಾ ಪರಿವಾರದ ಜೊತೆ ನಾವು ಒಟ್ಟಾಗಿದ್ವಿ. ದೇಶಕ್ಕೆ ಯಾವಾಗ ಕಾಂಗ್ರೆಸ್ ಇಂದ ಗಂಡಾಂತರ ಇರುತ್ತೆ, ಆತಂಕ ಇರುತ್ತೆ ಮತ್ತು ಸವಾಲಿರುತ್ತೆ, ಅವಾಗೆಲ್ಲ ಜನತಾ ಪರಿವಾರ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ. ಈಗ ಕೂಡ ನಾವು ಅದನ್ನ ಮುಂದುವರಿಸಿದೀವಿ. ಮಂಜುಳಾ, ಬಿಜೆಪಿ ರಾಜ್ಯಾಧ್ಯಕ್ಷೆ.